ಈಗ ನಮ್ಮ ಮನಸ್ಸಲ್ಲಿ ಏನಾದ್ರು ಇತ್ತು ಅಂತಂದರೆ ಅದನ್ನ ದೇವ್ರ ಮುಂದೆ ಭಕ್ತಿಯಿಂದ ಹೇಳ್ಕೊಳಲ್ವಾ? ಹಾಗೆ ಪ್ರೀತಿ ಕೂಡ ಅವ್ರ ಎದುರು ನಿಂತು ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡು ಬಿಡೋದು. ಸುತ್ತಿ ಬಳಸಿ ಹೇಳ್ಕೊಳಕ್ಕಾಗಲ್ಲ. ಅದು ಅಲ್ಲದೆ ಸುತ್ತಿ ಬಳಸಿ ಹೇಳ್ಕೊಳಂತ ವಯಸ್ಸು ನಿಂದಲ್ಲಪ್ಪ. ಏನೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ವಿವೇಕ ನಿನಗೂ ಇದೆ, ಅವ್ರಿಗೂ ಇದೆ. ಅದೇನೋ ಗೊತ್ತಿಲ್ಲ, ಅವರು ಮುಂದೆ ನಿಂತು ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂದ್ರೆ ಒಂಥರ ಗಂಟೆಲ್ಲ ಒಣಗುತ್ತೆ, ಚಳಿ ಆಗುತ್ತೆ, ಮೈ ಬಿಸಿ ಆಗುತ್ತೆ, ಬೆವ್ತೋಗುತ್ತೆ. ರಾಜ್ಯ ಆಳೋ ಮಿನಿಸ್ಟರ್ಗೆ ಮನಸ್ಸನ್ನ ಆಳೋರ್ ಮುಂದೆ ಹೇಳ್ಕೊಳ್ಳೋದಕ್ಕೂ ಭಯ. ದೇವ್ರ ಮುಂದೆ ಏನಾದ್ರು ಹೇಳ್ಕೋಬೇಕು ಅಂದ್ರೆ ದೇವ್ರೇ ನಿನ್ ಮುಂದೆ ನಿಂತ್ಕೊಂಡಿರ್ಬೇಕು ಅಂತ ಏನೂ ಇಲ್ಲ. ನಿನ್ನ ಬೇಡಿಕೆ ದೇವರಿಗೆ ತಲುಪಿದ್ರೆ ಸಾಕು. ಈಗ ನೀನಿರೋ ಕಡೆಯಿಂದಾನೆ ಮನಸ್ಫೂರ್ತಿಯಾಗಿ ಹೇಳ್ಕೊ. ಅಂದ್ರೆ ಫೋನ್ ಮಾಡು. ಫೋನ್ ಮಾಡಿ ನಿನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ಅವ್ರಿಗೆ ಅರ್ಥವಾಗೋ ಹಾಗೆ ಹೇಳು. ಅಷ್ಟೆಲ್ಲ ಕಾಳಜಿ ಇರೋರಿಗೆ ನಿನ್ನ ಮಾತುಗಳ ಅರ್ಥ ಏನು ಅಂತ ಅವ್ರಿಗೂ ತಲುಪುತ್ತೆ. ಧೈರ್ಯವಾಗಿ ನಿನ್ನ ಪ್ರೀತಿನ ಹೇಳ್ಕೊ. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆ ಐಡಿಯಾ ಕೊಟ್ರಿ. ಸುತ್ತಿ ಬಳಸಿ ಮಾತಾಡಿ ಸುಸ್ತು ಮಾಡ್ಕೊಳ್ಳೋದಕ್ಕಿಂತ ಈಗ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆಯ್ತಪ್ಪ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ದತ್ತ ಸರ್, ಥ್ಯಾಂಕ್ ಯು. ದತ್ತ ಸರ್ ಜೊತೆ ಮಾತಾಡಿದ್ಮೇಲೆ ನಾನು ಈ ಕೂಡಲೇ ಜಾನಕಿ ಹತ್ರ ಮಾತಾಡಬೇಕು ಅಂತ ಅನಿಸ್ತಿತ್ತು. ಆದರೆ ಡಯಲ್ ಮಾಡೋಕ್ಕೆ ಧೈರ್ಯ ಬರ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಪ್ರೀತಿನ ಕಳ್ಕೊಳ್ಳೋದಕ್ಕಿಂತ ಪ್ರೀತಿನ ಹೇಳ್ಕೊಳ್ಳೋದೇ ವಾಸಿ. ಸಮಯದಲ್ಲಿ ಈ ನಂಬರನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಸಮಯದಲ್ಲಿ ಈ ನಂಬರನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ.